ನಮಸ್ಕಾರ ಸಂಗಮೇಶ್ ಟೆಕ್ನಿಕಲ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಅಂತ ಹೇಳ್ತಾ ಇವತ್ತು ಬಂದ್ಬಿಟ್ಟು ದಾವಾ ಡಿವಿಯಾದಲ್ಲಾಗಲಿ ಅಥವಾ ಎಕ್ಸ್ವಿಯಾದಾಗಲಿ ಎನ್ವಿಯಾದಾಗಲಿ ದಾವಾ ಡಿವಿಯಾದಲ್ಲಾಗಲಿ ಟೂಲ್ ಸಿಸ್ಟಮನ್ನು ಆನ್ ಮಾಡಿ ಹೋಗಿರುತ್ತದೆ. ಟೆಕ್ನಿಷಿಯನ್ ಏನಿದೆ ಟೂಲ್ ಸಿಸ್ಟಮ್ನ ಆನ್ ಮಾಡಿ ಹೋಗಿರುತ್ತದೆ. ಹೀಗಾಗಿ ಅದು ಆಟೋಮೆಟಿಕ್ಕಾಗಿ ಒಂದು ಕ್ಯಾಮ್ರಾಗಿಂದ ಒಂದು ಕ್ಯಾಮ್ರಾ ರೊಟೇಷನಲ್ಲಿ ಅದು ರೊಟೇಟ್ ಆಗ್ತಾನೆ ಇರುತ್ತೆ, ವ್ಯೂ ಆಗ್ತಾನೆ ಇರುತ್ತೆ. ಇದನ್ನು ಆಫ್ ಮಾಡೋದು ಹೇಗೆ ಎಂಬುದು ಈ ವಿಡಿಯೋ ಆಗಿದೆ. ಸಿಂಪಲ್ ವಿಡಿಯೋ ಆಗಿದೆ. ಹಾಗೆ ಕೊನೆ ತನಕ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ಹಾಗೆ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇವಾಗ ಇದನ್ನು ಆಫ್ ಮಾಡೋದು ಹೇಗೆ ನೋಡ್ಬೋದು ನೀವು ಸ್ಕ್ರೀನ್. ನಾವು ಏನೂ ಮೌಸ್ ಆಪ್ರೇಟ್ ಮಾಡ್ತಾ ಇಲ್ಲ, ಬಟ್ ಕ್ಯಾಮ್ರಾ ಏನಿದೆ ಟೂರ್ ಸಿಸ್ಟಮಲ್ಲಿ ವರ್ಕ್ ಆಗ್ತಾಯಿದೆ. ಅಂದರೆ ಟೂರ್ ಸಿಸ್ಟಮ್ ಅಂದರೆ ಒಂದಾಗಿಂದ ಒಂದು ವ್ಯೂ ಆಗುತ್ತೆ. ಟೋಟಲ್ 8 ಕ್ಯಾಮ್ರಾ ವ್ಯೂ ಆಗುತ್ತೆ, ಒನ್ ಟೈಮ್ 4 ಕ್ಯಾಮ್ರಾ ವ್ಯೂ ಆಗುತ್ತೆ. ಇದು ಎಲ್ಲ ಸೆಟ್ಟಿಂಗಲ್ಲಿ ಕೂಡ ಹಾಗೆ ಆಗುತ್ತೆ. ರೊಟೇಷನಲ್ಲಿ ಈ ಥರನಾಗಿ ವ್ಯೂ ಆಗುತ್ತೆ. ಇದನ್ನು ಆಫ್ ಮಾಡೋದು ಹೇಗೆ ಬನ್ನಿ ಗೈಸ್, ಮೇನ್ ಮೆನುವನ್ನು ಓಪನ್ ಮಾಡ್ಕೊಳ್ಳೋಣ. ಮೌಸ್ ಪಾಯಿಂಟನ್ನು ಕ್ಲಿಯರಾಗಿ ನೋಡ್ತಾ ಹೋಗಿ, ಹಾಗೆ ಸ್ಕಿಪ್ ಮಾಡಬೇಡಿ ವಿಡಿಯೋನ ಕೊನೆ ತನಕ ನೋಡಿ. ಮೌಸನ್ನು ತೊಗೊಂಡು ಮೇನ್ ಮೆನುನ ಓಪನ್ ಮಾಡಿಕೊಳ್ಳಿ. ಮೇನ್ ಮೆನುವನ್ನು ಓಪನ್ ಮಾಡಿಕೊಂಡು ಡಿಸ್ಪ್ಲೇ ಆಪ್ಷನ್ ಇದೆ, ಡಿಸ್ಪ್ಲೇ ಆಪ್ಷನನ್ನು ಓಪನ್ ಮಾಡ್ಕೊಳ್ಳಿ. ಡಿಸ್ಪ್ಲೇ ಆಪ್ಷನ್ನ ಓಪನ್ ಮಾಡಿಕೊಂಡು ಇಲ್ಲಿ ಟೂರ್ ಸೆಟ್ಟಿಂಗ್ ಇದೆ ನೋಡಿ, ಟೂರ್ ಅಂತೇಳಿ ಇದೆ. ಇದಕ್ಕೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಆನ್ ಇರುತ್ತೆ. ಇದನ್ನು ನೀವು ಆಫ್ ಮಾಡ್ಕೋಬೇಕು. ಇಲ್ಲಿ ಚೌಕ್ ಬಾಕ್ಸ್ ಇದೆ ನೋಡಿ, ಇದು ಬ್ಲೂದಲ್ಲಿದೆ. ಇದನ್ನು ನೀವು ಸೈಡ್ ಕ್ಲಿಕ್ಕನ್ನು ಮಾಡಿ ಇದನ್ನು ವೈಟ್ ಮಾಡಿ ಇದನ್ನು ಆಫ್ ಆಗುತ್ತೆ. ಆಫ್ ಆದ ತಕ್ಷಣ ಇಲ್ಲಿ ಅಪ್ಲೈ ಸೇವನ್ನು ಮಾಡಬೇಕು. ಇಲ್ಲಿ ಕೆಳಗಡೆ ನೋಡಿ ಮೌಸ್ ಪಾಯಿಂಟನ್ನು ನೋಡಿ, ಇಲ್ಲಿ ಅಪ್ಲೈಯನ್ನು ಮಾಡಿದಾಗ ಅದು ಆಫ್ ಆಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಅಪ್ಲೈಯನ್ನು ಮಾಡಿ ಆಫ್ ಮಾಡಿ ಹಾಗೆ ಬ್ಯಾಕ್ ಹೋಗಿ. ಇವಾಗ ನೋಡಿ ನಾವು 16 ಚಾನಲ್ ಇದೆ, ಇದನ್ನು 16 ಮಾಡೋಣ. ನೋಡ್ಬೋದು ಇವಾಗ ಆಟೋಮೆಟಿಕ್ಕಾಗಿ ಏನೂ ಆಪ್ರೇಟ್ ಆಗೋಲ್ಲ. ಅದು ಇವಾಗ ಆಫ್ ಮಾಡಿ ನಾವು ಸೆಟ್ಟಿಂಗಲ್ಲಿ ಹೋಗಿ, ಹೀಗಾಗಿ ಅದು ಟೂಲ್ ಸಿಸ್ಟಮ್ ಆಫ್ ಆಗಿದೆ. ಇವಾಗ ಅದು ಆಟೋಮೆಟಿಕ್ಕಾಗಿ ರೊಟೇಷನ್ ಆಗೋದು ಬಂದಾಗಿದೆ. ಇದಿಷ್ಟು ಬಂದ್ಬಿಟ್ಟು ದಾವಾ ಡಿವಿಯಾದಲ್ಲಿ ಆಗಲಿ ಅಥವಾ ಎಕ್ಸ್ವಿಯಾದಾಗಲಿ ಅಥವಾ ಎನ್ವಿಯಾದಲ್ಲಿ ಆಗಲಿ ಟೂಲ್ ಸಿಸ್ಟಮನ್ನು ಆಫ್ ಮಾಡುವಂಥ ಸಿಂಪಲ್ ವಿಡಿಯೋ ಆಗಿದೆ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.